ಮಾಜಿ ಸಚಿವ ರಮೇಶ್ ಕುಮಾರ್ಗೆ ಭೂ ಸಂಕಷ್ಟ ಎದುರಾಗಿದೆ. ಹೊಸಹುಡ್ಯ ಸರ್ವೆ ನಂಬರ್ 1, 2 ಏನಿದೆ ಅಲ್ಲಿ ಅರಣ್ಯದ ಜಮೀನನ್ನು ಒತ್ತುವರಿ ಮಾಡಿದ್ರು ಎನ್ನುವಂಥ ಆರೋಪ ಕೇಳಿಬಂತು. ಅದೇ ವಿಚಾರವಾಗಿ ಈಗ ಭೂ ಸಂಕಷ್ಟ ಎದುರಾಗ್ತಾ ಇದೆ. ಜಂಟಿ ಸಮೀಕ್ಷೆ ವರದಿ ಹೈಕೋರ್ಟ್ನಲ್ಲಿ ಸಲ್ಲಿಸಿರುವಂತಹ ಅರಣ್ಯ ಇಲಾಖೆ ಏನಿದೆ ಅವರಿಗೆ ಶಾಕ್ ಕೊಟ್ಟಿದೆ. ಮಾಜಿ ಸಚಿವ ರಮೇಶ್ ಕುಮಾರ್ಗೆ ಭೂ ಸಂಕಷ್ಟ ಈಗ ಹೊಸಹುಡ್ಯ ಸರ್ವೆ ನಂಬರ್ 1 ಅಥವಾ 2ರಲ್ಲಿ ಅರ್ಜಿಯನ್ನು ಹಾಕಿರ್ತಾರೆ. ಜಂಟಿ ಸಮೀಕ್ಷೆ ವರದಿಯನ್ನು ಹೈಕೋರ್ಟ್ಗೆ ಸಲ್ಲಿಸಿದ ಅರಣ್ಯ ಇಲಾಖೆ 60 ಎಕರೆ ಅರಣ್ಯ ಜಾಗವನ್ನು ಒತ್ತುವರಿ ಮಾಡಿದ್ದಾರೆ ಅಥವಾ ಒತ್ತುವರಿ ಆಗಿದೆ ಅಂತ ಹೇಳಿ ವರದಿ ಕೊಟ್ಟಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನ ಹೊಸಹುಡ್ಯ ಗ್ರಾಮದಲ್ಲಿ ಒತ್ತುವರಿ ಆಗಿದೆ ಅಂತ ಜಾಗ. ಈ ಭೂ ಒತ್ತುವರಿ ಸಂಬಂಧ ರಮೇಶ್ ಕುಮಾರ್ಗೆ ಅರಣ್ಯ ಇಲಾಖೆ ನೋಟಿಸ್ ಕೂಡ ಕೊಟ್ಟಿದೆ. ಜನವರಿ 27ರಂದು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಜಾರಿಯಾಗಿದೆ. ಬೆಂಗಳೂರಿನ ಪ್ರಾದೇಶಿಕ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿರುವವರು ಏನಿದ್ದಾರೆ ಅವರು ನೋಟಿಸನ್ನು ಕೊಟ್ಟಿದ್ದಾರೆ. ಹೈಕೋರ್ಟ್ ಸೂಚನೆಯಂತೆ ಮಾಜಿ ಸ್ಪೀಕರ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಅರಣ್ಯ ಇಲಾಖೆ ಅರಣ್ಯ ಸಂರಕ್ಷಣಾಧಿಕಾರಿಗಳ ನ್ಯಾಯಾಲಯಕ್ಕೆ ಹಾಜರಾತಿಗೆ ಸೂಚನೆ ನೀಡಲಾಗಿದೆ. ಆದರೆ ಅಂದು ಸಮಯ ಕೇಳಿದಂತಹ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹೇಳಿರ್ತಾರೆ ಇದೀಗ ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ರಮೇಶ್ ಕುಮಾರ್ಗೆ ಬೋಲಾವಣೆ ಇಲ್ಲ ಅಂದರೆ ಅವತ್ತು ಸಮಯ ಕೇಳಿರ್ತಾರೆ, ಈಗ ಬನ್ನಿ ಅಂತ ಹೇಳ್ತದೆ ಅರಣ್ಯ ಇಲಾಖೆ ವಿಚಾರಣೆಗೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹಾಜರಾಗ್ತಾರಾ, ಹೋಗ್ತಾರಾ ಇಲ್ವಾ? ಈ ಬಾರಿಯೂ ಕೂಡ ಸಮಯವನ್ನು ಕೊಡಿ ಅಂತ ಕೇಳ್ತಾರೆ. ಕಳೆದ ಬಾರಿಯೂ ಕೂಡ ನೀವು ವಿಚಾರಣೆಗೆ ಬನ್ನಿ ಅಂತ ಹೇಳಿದಾಗ ಸಮಯವನ್ನು ಕೇಳಿದ್ರು ರಮೇಶ್ ಕುಮಾರ್. ಈಗ ಅವರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿದ್ದಾರೆ ಎನ್ನುವಂತಹ ವಿಚಾರವಾಗಿ ಸರ್ವೆ ನಂಬರ್ 1, 2 ಇದರಲ್ಲಿ ಏನಿದೆ ಭೂಮಿ ಒತ್ತುವರಿ ಆಗಿದೆ ಎನ್ನುವಂಥ ಆರೋಪ ಕೇಳಿಬಂದಿದೆ. ಇದೇ ವಿಚಾರವಾಗಿ ವರದಿಯನ್ನು ಕೂಡ ಹೈಕೋರ್ಟ್ಗೆ ಸಲ್ಲಿಸಿದೆ ಅರಣ್ಯ ಇಲಾಖೆ. ಸಂಬಂಧಪಟ್ಟ ಹಾಗೆ 60 ಎಕರೆ ಅರಣ್ಯ ಜಾಗ ಏನಿದೆ ಅದು ಒತ್ತುವರಿ ಆಗಿದೆ ಅಂತ ಹೇಳಿ ವರದಿಯಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಶ್ರೀನಿವಾಸಪುರ ತಾಲೂಕಿನ ಹೊಸಹುಡ್ಯ ಗ್ರಾಮದಲ್ಲಿ ಒತ್ತುವರಿ ಆಗಿದೆ ಜಾಗ. ಆ ಒತ್ತುವರಿ ಜಾಗದ ಸಂಬಂಧದ ವಿಚಾರವಾಗಿ ರಮೇಶ್ ಕುಮಾರ್ ಅವರಿಗೆ ಈಗ ಭೂ ಸಂಕಷ್ಟ ಎದುರಾಗಿದೆ. ಇವರೇ ಮಾಡಿದ್ದಾರಾ ಸಾಬೀತಾಗುತ್ತಾ ಅಥವಾ ವಿಚಾರಣೆಯಲ್ಲಿ ಏನಾಗುತ್ತೆ? ಇವ್ರ ಮೇಲೆ ಬಂದಿರುವಂತಹ ಆರೋಪ ನಿಜವೋ ಸುಳ್ಳು ಎಲ್ಲವೂ ಕೂಡ ವಿಚಾರಣೆಯಲ್ಲಿ ಗೊತ್ತಾಗುತ್ತೆ. ಕೋರ್ಟ್ ಏನು ತೀರ್ಮಾನ ಕೊಡುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಭೂ ಒತ್ತುವರಿ ಸಂಬಂಧ ರಮೇಶ್ ಕುಮಾರ್ಗೆ ಈಗ ಅರಣ್ಯ ಇಲಾಖೆ ನೋಟಿಸನ್ನು ಜಾರಿ ಮಾಡಿದೆ. ಇದರ ಪ್ರಕಾರ ಜನವರಿ 27ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕು. ಇವರು ಅಂದರೆ ನಾಳೆನೇ ಹಾಜರಾಗಬೇಕು. ನೋಟಿಸ್ ಜಾರಿಯಾಗಿದೆ, ಬನ್ನಿ ಹಾಜರಾಗಿ ಅಂತ ಹೇಳಿ ಬೆಂಗಳೂರಿನ ಪ್ರಾದೇಶಿಕ ಅರಣ್ಯ ಸಂರಕ್ಷಣಾಧಿಕಾರಿ ನೋಟಿಸನ್ನು ಜಾರಿ ಮಾಡಿದ್ದಾರೆ. ಹೈಕೋರ್ಟ್ ಸೂಚನೆಯಂತೆಯೇ ಮಾಜಿ ಸ್ಪೀಕರ್ ಮಾಜಿ ಸಚಿವ ರಮೇಶ್ ಕುಮಾರ್ ಅವರು ಏನು ಕೊಟ್ಟಂತಹ ನೋಟಿಸ್ಗೆ ಸರಿಯಾದ ಉತ್ತರವನ್ನು ಕೊಡ್ತಾರೆ, ಹೋಗ್ತಾರ ವಿಚಾರಣೆಗೆ ಹಾಜರಾಗ್ತಾರೆ ಅದು ನೋಡಬೇಕು. ಅರಣ್ಯ ಇಲಾಖೆ ಅಂತ ನೋಟಿಸ್ ಕೊಟ್ಟಿದೆ. ಅರಣ್ಯ ಸಂರಕ್ಷಣಾಧಿಕಾರಿಗಳ ನ್ಯಾಯಾಲಯಕ್ಕೆ ಹಾಜರಾಗಿ ನೀವು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೆ ಈ ಹಿಂದೆ ಸಮಯ ಕೇಳಿರ್ತಾರೆ, ನನಗೆ ಬರೋಕ್ಕಾಗೋದಿಲ್ಲ, ಕೆಲವೊಂದು ಕಾರಣದಿಂದ ಸಮಯಾವಕಾಶವನ್ನು ಕೊಡಿ, ಮುಂದಿನ ಬಾರಿ ನಾನು ಹಾಜರಾಗ್ತೀನಿ ಅಂತ ಕೇಳಿರ್ತಾರೆ ಅನಿಸುತ್ತೆ. ಹೀಗಾಗಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಈಗ ಹಾಜರಾಗಬೇಕು. ಈಗ ಮತ್ತೆ ನೀವು ವಿಚಾರಣೆಗೆ ಬನ್ನಿ ಅಂತ ಕರೀತಾ ಇದೆ ಕೋರ್ಟ್. ಅರಣ್ಯ ಇಲಾಖೆ ವಿಚಾರಣೆಗೆ ಮಾಜಿ ಸ್ಪೀಕರ್ ಹಾಗಾದರೆ ಹೋಗ್ತಾರಾ? ರಮೇಶ್ ಕುಮಾರ್ ಹೋಗ್ತಾರಾ ಇಲ್ವಾ? ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ? ಏನಾಗಬಹುದು? ನಿಜವಾಗಿಯೂ ಕೂಡ ಒತ್ತುವರಿಯ ವಿಚಾರದಲ್ಲಿ ರಮೇಶ್ ಕುಮಾರ್ ಅವರಿಗೆ ಸಂಕಷ್ಟ ಎದುರಾಗುತ್ತಾ ಅಥವಾ ಅವರು ಬಚಾವಾಗ್ತಾರಾ ಈ ಒಂದು ಸಂಕಷ್ಟದಿಂದ? ಮೊದಲು ಅವರು ವಿಚಾರಣೆಗೆ ಹಾಜರಾಗಬೇಕು. ವಿಚಾರಣೆಯಲ್ಲಿ ಏನೇನು ವರದಿಯಲ್ಲಿ ಉಲ್ಲೇಖ ಆಗ ಅದ್ರ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಅವರಿಗೆ ಸಂಬಂಧಪಟ್ಟ ಹಾಗೆ ಅವರು ತಪ್ಪಿದೆ ಅಥವಾ ಒತ್ತುವರಿ ಮಾಡಿದ್ದಾರೆ, ಅವ್ರ ಮೇಲೆ ಬಂದಿರುವಂತಹ ಆರೋಪ ನಿಜ ಅನ್ನೋದಾದರೆ ಅವರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗುತ್ತೆ. ಇಲ್ಲ, ಅವರ ಪಾತ್ರ ಏನೂ ಕೂಡ ಇಲ್ಲ ಒತ್ತುವರಿ ಮಾಡಿದಂಥ ಒಂದು ಜಾಗದಲ್ಲಿ ಅನ್ನೋದಾದರೆ ಅವರು ಯಾವ ರೀತಿ ಯೋಚನೆ ಮಾಡೋದು ಬೇಡ. ಆದರೆ ಸುಮಾರು 60 ಎಕರೆ ಜಾಗ ಎಂದೇ ಅದು ಒತ್ತುವರಿಯಾಗಿದೆ ಅಂತ ಅರಣ್ಯ ಇಲಾಖೆ ಹೇಳ್ತಾ ಇದೆ. ಅರಣ್ಯ ಇಲಾಖೆಯೇ ಕೇಸ್ ಕೊಟ್ಟಿರೋದ್ರಿಂದ, ಅವರೇ ವರದಿಯನ್ನು ಸಲ್ಲಿಸಿರೋದ್ರಿಂದ ಈ ಒಂದು ವಿಚಾರ ಮಹತ್ವವನ್ನು ಪಡೆದುಕೊಳ್ಳಿದೆ. ಏನಾಗಲಿದೆ? ರಮೇಶ್ ಕುಮಾರ್ ಅವರು ಹೋಗ್ತಾರಾ ಇಲ್ಲ ಅನ್ನುವಂತಹ ಪ್ರಶ್ನೆ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.